ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು? ಎ ಕೇಸರಿ, ಬಿ ಬಿಳಿ, ಸಿ ಹಸಿರು, ಡಿ ನೀಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇಸರಿ ಬಣ್ಣ. ಎರಡನೆಯ ಪ್ರಶ್ನೆ, ಮೊಟ್ಟೆ ಮತ್ತು ಮಾಂಸವನ್ನು ಒಟ್ಟಿಗೆ ತಿಂದರೆ ಏನಾಗುತ್ತದೆ? ಎ ಜೀರ್ಣಕ್ರಿಯೆ ಸಮಸ್ಯೆ, ಬಿ ಬಿಪಿ, ಸಿ ಗ್ಯಾಸ್ಟ್ರಿಕ್, ಡಿ ಹೊಟ್ಟೆಯ ಭಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ. ಮೂರನೆಯ ಪ್ರಶ್ನೆ, ಅಂದಾಜಿನ ಪ್ರಕಾರ ತಲೆಯಲ್ಲಿ ಎಷ್ಟು ಕೂದಲುಗಳು ಇರುತ್ತವೆ? ಎ 20 ಲಕ್ಷ, ಬಿ 15 ಲಕ್ಷ, ಸಿ 12 ಲಕ್ಷ, ಡಿ 50 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 20 ಲಕ್ಷ. ನಾಲ್ಕನೆಯ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ತೊಂದರೆಯನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಕೀಲು ನೋವು, ಬಿ ಹೃದಯ ಸಮಸ್ಯೆ, ಸಿ ಕ್ಯಾನ್ಸರ್, ಡಿ ಶುಗರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೀಲು ನೋವು. ಐದನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಎ ತೆಂಗಿನ ಮರ, ಬಿ ಆಲದ ಮರ, ಸಿ ಬೇವಿನ ಮರ, ಡಿ ಅಶೋಕ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ. ಆರನೆಯ ಪ್ರಶ್ನೆ, ರಾಮನ ನಿಜವಾದ ಹೆಸರೇನು? ಎ ದಶರಥ ರಾಘವ, ಬಿ ರಾಜಾರಾಮ, ಸಿ ಚಂದ್ರ, ಡಿ ಇಂದಿರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಶರಥ ರಾಘವ. ಏಳನೆಯ ಪ್ರಶ್ನೆ, ಮುತ್ತಿನ ನಗರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಹೈದರಾಬಾದ್, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್. ಎಂಟನೆಯ ಪ್ರಶ್ನೆ, ಯಾವ ಪದಾರ್ಥ ಪುರುಷರಲ್ಲಿ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ ಬಾದಾಮ್, ಬಿ ಖರ್ಜೂರ, ಸಿ ಮೊಟ್ಟೆ, ಡಿ ಮಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ. ಒಂಬತ್ತನೆಯ ಪ್ರಶ್ನೆ, ಮೈದಾ ಹಿಟ್ಟನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಎ ಗೋಧಿ, ಬಿ ಅಕ್ಕಿ, ಸಿ ಜೋಳ, ಡಿ ರಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಧಿ. ಹತ್ತನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರೈಲು ಮಾರ್ಗ ಇಲ್ಲ? ಎ ಕೋಲಾರ, ಬಿ ಕೊಡಗು, ಸಿ ಹಾಸನ, ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. 11ನೆಯ ಪ್ರಶ್ನೆ, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಕೋಲಾರ, ಬಿ ಬಾಗಲಕೋಟೆ, ಸಿ ಬೆಂಗಳೂರು, ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ. 12ನೆಯ ಪ್ರಶ್ನೆ, ರಕ್ತದ ಒತ್ತಡವನ್ನು ಕಡಿಮೆಯಾಗಲು ಏನು ತಿನ್ನಬೇಕು? ಎ ಬೀಟ್ರೂಟ್, ಬಿ ಮುಲ್ಲಂಗಿ, ಸಿ ಟೊಮ್ಯಾಟೊ, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೂಟ್. 13ನೆಯ ಪ್ರಶ್ನೆ, ಭಗವಾನ್ ಶಿವನು ಎಲ್ಲಿ ವಾಸಿಸುತ್ತಾನೆ? ಎ ಕೈಲಾಸ, ಬಿ ಭೂಮಿ, ಸಿ ವೈಕುಂಠ, ಡಿ ಸ್ಮಶಾನ. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಎ ಕೈಲಾಸ. 14ನೆಯ ಪ್ರಶ್ನೆ, ಲೈಂಗಿಕತೆಯ ಸಮಯ ಎಷ್ಟು? ಎ 10ರಿಂದ 15 ನಿಮಿಷ, ಬಿ 6ರಿಂದ 8 ನಿಮಿಷ, ಸಿ 2ರಿಂದ 4 ನಿಮಿಷ, ಡಿ 5 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2ರಿಂದ 4 ನಿಮಿಷ. ಪ್ರಿಯ ವೀಕ್ಷಕರೇ, ಸೆಕ್ಸ್ ಟೈಮ್ ಬಗ್ಗೆ ಒಂದಿಷ್ಟು ರಿಸರ್ಚ್ಗಳನ್ನು ಯುರೋಪಿಯನ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗಳು ನಡೆಸಿದವೆ. ಅದರ ಪ್ರಕಾರ 2008ರಲ್ಲಿ ನಡೆದ ಅಧ್ಯಯನದ ಪ್ರಕಾರ 5ರಿಂದ 13 ನಿಮಿಷ ನಾರ್ಮಲ್ ಮತ್ತು 2017ರಲ್ಲಿ ನಡೆದ ರಿಸರ್ಚ್ ಪ್ರಕಾರ 5.4 ನಿಮಿಷಗಳು ನಾರ್ಮಲ್ ಮತ್ತು 2020ರಲ್ಲಿ ನಡೆದ ಅಧ್ಯಯನದ ಪ್ರಕಾರ 5ರಿಂದ 11 ನಿಮಿಷಗಳು ನಾರ್ಮಲ್ ಮತ್ತು ಕೊನೆಯದಾಗಿ 2023ರಲ್ಲಿ ನಡೆದ ಸಂಶೋಧನೆ ಪ್ರಕಾರ 5 ನಿಮಿಷ ಒಳಗಡೆ ನಾರ್ಮಲ್ ಅಂತ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾದೇನಪ್ಪ ಅಂದರೆ ಈ ರಿಸರ್ಚ್ ಎಲ್ಲ ಬೇರೆ ಕಂಟ್ರಿಯಲ್ಲಿ ಮಾಡಿರೋದು ಮತ್ತು ಫ್ಯಾಕ್ಟರ್ಸ್ ಮತ್ತು ಅದರ ಪ್ರಮುಖ ಕಾರಣಗಳನ್ನು ನೋಡುವುದಾದರೆ ಮೊದಲನೆಯದ್ದು ಏಜ್ ಫ್ಯಾಕ್ಟರ್, ಅಂದರೆ ಏಜ್ ಜಾಸ್ತಿ ಆಗುತ್ತಾ ಸೆಕ್ಸ್ ಟೈಮ್ ಜಾಸ್ತಿ ಆಗುತ್ತೆ ಪ್ರಿಯ ವೀಕ್ಷಕರೇ. ಎರಡನೆಯದ್ದು ಗುಡ್ ಪಾರ್ಟ್ನರ್ಶಿಪ್. ಮೂರನೆಯದ್ದು ವೆದರ್ ಫ್ಯಾಕ್ಟರ್, ಅಂದರೆ ಚಳಿಗಾಲದಲ್ಲಿ ಈ ಸೆಕ್ಸ್ ಹಾರ್ಮೋನ್ಸ್ ಜಾಸ್ತಿ ಬಿಡುಗಡೆಯಾಗುತ್ತೆ. ಅಂತಹ ಸಮಯದಲ್ಲಿ ನೀವು ಹೆಚ್ಚು ಕಾಲ ಸೆಕ್ಸ್ನಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ನಾಲ್ಕನೆಯದ್ದು ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದ್ದರೆ ಸೆಕ್ಸ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಐದನೆಯದ್ದು ಈ ಮೆಡಿಸಿನ್ ಬಳಕೆ. ಕೆಲವೊಂದು ಮೆಡಿಸಿನ್ ಬಳಕೆಯಿಂದ ಸೆಕ್ಸ್ ಟೈಮ್ ಜಾಸ್ತಿ ಆಗುತ್ತೆ, ಆದರೆ ಕೆಲವೊಂದು ಮೆಡಿಸಿನ್ಗಳ ಕಾರಣದಿಂದ ಸೆಕ್ಸ್ ಟೈಮ್ ಕಡಿಮೆ ಕೂಡ ಆಗಬಹುದು. ಇನ್ನು ಆರನೆಯಾಗಿ ಪ್ರಮುಖವಾದದ್ದು ಸ್ಟ್ರೆಸ್ನಿಂದ. ಇನ್ನು ಕೊನೆಯದಾಗಿ ಈ ಸೆಕ್ಸ್ ಟೈಮ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಇರುತ್ತೆ. ನಮ್ಮ ಭಾರತದಲ್ಲಿ ಸೆಕ್ಸ್ ಟೈಮ್ನ ಕಂಪ್ಲೀಟ್ ಆಕ್ಷನ್ ನೋಡುವುದಾದರೆ 20ರಿಂದ 30 ನಿಮಿಷಗಳು ಇರಬೇಕು. ಅದರಲ್ಲಿ ಫೋರ್ ಪ್ಲೇ 15ರಿಂದ 20 ನಿಮಿಷ, ಪೆಂಟ್ರೇಷನ್ 2ರಿಂದ 4 ನಿಮಿಷ, ಆಫ್ಟರ್ ಪ್ಲೇ 3ರಿಂದ 5 ನಿಮಿಷ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನು ಒದಗಿಸುವಂಥ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ದ್ರಾಕ್ಷಿ, ಸಿ ಪಪಾಯ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.